ಸರಿಯಾಗಿ ಸ್ಟಡಿ ಮಾಡ್ಬೇಕಾ? ಬಡತನ ಐತಿ ಗೊತ್ತಿರ್ಲಿ ಮನ್ಯಾಗ. ಇಷ್ಟೆಲ್ಲ ಯಾಕೆ ಹೇಳಾಕತ್ತೀನಿ ಹೇಳ್ರಿ? ಪಾಪ ಬಡ ಮಕ್ಕಳೆಲ್ಲ ಇಂಪ್ರೂವ್ಮೆಂಟ್ ಆಗ್ಲಿ, ಓದ್ಲಿಕ್ಕೆ ಮನಸ್ಸಿರೋದಿಲ್ಲ, ಮನಸ್ಸು ಹೆಂಗಾರ ಮಾಡಿ ಕ್ರಿಯೇಟ್ ಮಾಡ್ಕೊಲಿ, ನಾಳೆ ಏನಾರು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಲಿ ಅಂತ ನಾನ್ ಹೇಳಾಕತ್ತೀನಿ. ಅದ್ ಬಿಟ್ ಕೈಸೆ ಇದ್ ಬ್ಯಾಡ್ರಿ ಅದ್ ಬ್ಯಾಡ್ರಿ ಅಂತ ಅಂದ್ರ ಹೆಂಗ? ಹೌದಿಲ್ಲ? ಏನ್ರಿ ಇದು? ಏನ್ ತಲೆ ತಿನ್ನಾಕತ್ತೀರಿ ಅನ್ನಬಾರ್ದು ಹಿಂದಾಗಡೆ. ಇದು ನಿಮ್ಮ ಜೀವನದ ಅಳಿವುಳಿನ ಪ್ರಶ್ನೆ ಐತೆ ಗೊತ್ತಿರ್ಲಿ. ಹೋಗಿ ನೋಡಿ ಬರ್ರಿ, ಪಾಪ ಕೂಲಿ ಕೆಲಸ ಮಾಡ್ಲಿಕ್ಕತ್ತಿರ್ತಾರ ತಂದೆ ತಾಯಿಗಳು. ಎಷ್ಟು ಕಷ್ಟಪಟ್ಟ ಕೈಸೆ ಕಲ್ಲು ತಗೊಂಡ ಕೈಸೆ ಈ ಕಡೆಯಿಂದ ಕಲ್ಲು ತಗೊಂಡ ಆ ಕಡೆ ಹಾಕ್ಲಿಕ್ಕತ್ಯಾರ. ಕಬ್ಬಿನ ಬುಟ್ಟಿದಾಗ ಇಟ್ಟಿಗೆ ತಗೊಂಡು ನನ್ನ ಮಗ ಓದ್ಲಿಕ್ಕೆ ಹೋಗಿದಾನ ಬೆಂಗಳೂರಿಗೆ ಅಂತ ನಾವೆಲ್ಲಾ ಹೈಫೈ ಆಗಿ ಇಷ್ಟೊತ್ತಿಗೆ ಮಲ್ಕೊಂಡ್ರೆ ಹೆಂಗ? ಹೌದಿಲ್ಲ? ನಿದ್ದೆ ಬಂತು ಅಂತ ತಿಳ್ಕೋರಿ, ಮಲ್ಕೊಂಡಾಗ ಯೋಚನೆ ಮಾಡ್ರಿ ನಮ್ಮ ತಂದೆ ತಾಯಿಗಳು ಏನ್ ಮಾಡ್ಲಿಕ್ಕತ್ಯಾರ ಟಕ್ಕಂತ ಎಚ್ಚರಿಕೆ ಆಗಿ ಬಿಡ್ತದ. ನಮ್ಮಪ್ಪ ಅಮ್ಮ ಕೂಲಿ ಕೆಲ್ಸಕ್ಕ ಹೊಂಟಾರ, ನಾನ್ ನೋಡಿದ್ರೆ ಇಲ್ಲಿ ಮಲ್ಕೋಬಾರ್ದ ಅನ್ಕೊಂಡ್ರೆ ಮಾತ್ರ ಸ್ಟಡಿ ಮಾಡ್ಲಿಕ್ಕೆ ಮನಸ್ ಬರ್ತದ. ಕೆಲವೊಬ್ರು ಅಂತಿರ್ತಾರ, ಸರ್ ನನಗ ಓದ್ಲಿಕ್ಕೆ ಮನಸ್ಸೇ ಬರುದಿಲ್ಲ ಸರ್ ಅಂತಿರ್ತಾರ. ಎದಕ್ ಬರುದಿಲ್ಲ ಮನಸ್ಸ? ಮನ್ಯಾಗ ಅಷ್ಟ ಕಷ್ಟಪಟ್ಟು ಕೆಲ್ಸ ಮಾಡಿ ನಿಮ್ಗೆ ಓದ್ಲಿಕ್ಕ ರೊಕ್ಕ ಕಳಿಸ್ಲಿಕ್ಕತ್ಯಾರಲ್ಲ, ನಾವ್ ನೋಡಿದ್ರೆ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕತ್ತೀವಿ. ಹೌದಿಲ್ಲ? ಅದೆಲ್ಲ ಬಿಟ್ ಕೈಸೆ ಚೆನ್ನಾಗಿ ಸ್ಟಡಿ ಮಾಡ್ಬೇಕು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಒಳ್ಳೇದಾಗ್ಲಿ ವಿದ್ಯಾರ್ಥಿಗಳೇ.